2024 ಈ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ 2 ಫೇಸ್ 199 ಸೀಟ್ನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ನಮ್ಮ ಎಂಪಿ ಆಗಿ ಯಾರು ಬರಬೇಕು 190ನಲ್ಲಿ ತೀರ್ಮಾನ ಆಯಿತು. 3ನೇ ಫೇಸು ಮೇ 7ನೇ ತಾರೀಕು ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ 14 ಕ್ಷೇತ್ರ ಮೇ 7ನೇ ತಾರೀಕು ತಾವು ಡಿಸೈಡ್ ಮಾಡ್ತಾ ಇದ್ದೀರಾ. ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾವು ಬಹಳ ಆಶ್ಚರ್ಯವಾಗಿ ನೋಡ್ತೀವಿ. 2013 ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿ, ಆದ್ರೆ 2014 ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವಾಗ ಮೋದಿಜಿ ಕಂಪ್ಲೀಟ್ ಸ್ವೀಪ್. 2018ನಲ್ಲಿ ಸರ್ಕಾರ ಬದಲಾವಣೆ, 2019ನಲ್ಲಿ ಮತ್ತೊಮ್ಮೆ ಮೋದಿಜಿ ಅವರಿಗೆ ಸ್ವೀಪ್ ತಾವು ಕೊಟ್ಟಿದ್ದೀರಾ. 2023ರಲ್ಲಿ ಕೂಡ ಸರ್ಕಾರ ಬದಲಾವಣೆ ಆಯಿತು. ನಮಗೆ ಗೊತ್ತು 2024ನಲ್ಲಿ 28ಕ್ಕೆ 28 ಸ್ವೀಪ್ ಕರ್ನಾಟಕದಲ್ಲಿ ಖಂಡಿತವಾಗಿ ತಾವು ಕೊಟ್ಟಿಯೇ ಕೊಡ್ತೀರಾ. ಕಾರಣ ಎಷ್ಟೋ ರಾಜ್ಯದಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ವಿ, ಆಗ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಿದ್ವಿ. ಮೋದಿಜಿ ಅವರ ಮೇಲೆ ತಮಗಿರುವ ಅಪಾರ ಪ್ರೀತಿ. ಮೋದಿಜಿ ಅವರು ಎಲೆಕ್ಷನ್ ನಲ್ಲಿ ಕಣ್ಮುಚ್ಚಿಕೊಂಡು ವೋಟ್ ಮಾಡುವ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಯಾವಾಗಲೂ ಕೂಡ ತಾವು ಎಷ್ಟೋ ಲೋಕಲ್ ಇಶ್ಯೂಸ್ ಇರಬಹುದು, ಆனா ನಿಮ್ಮ ತೀರ್ಮಾನ ಮೋದಿಜಿ ಅವರ ಎಲೆಕ್ಷನ್ ನಲ್ಲಿ ಯಾವಾಗಲೂ ಕೂಡ ಮೋದಿಜಿ ಜೊತೆಗೆ ತಾವು ನಿಲ್ತೀರಾ. ಕಾರಣ ತಮಗ್ ಗೊತ್ತು ಮೋದಿಜಿ ಅವರು ತಪ್ಪು ಮಾಡಲ್ಲ, ನಿಮಗ್ ಗೊತ್ತು. ಮೋದಿಜಿ ಅವರು ಯಾವಾಗಲೂ ತಪ್ಪು ಮಾಡಿಲ್ಲ, ನಿಮಗ್ ಗೊತ್ತು. ಮೋದಿಜಿ ಅವರ ಆಡಳಿತದಲ್ಲಿ ಇಡೀ ದೇಶದಲ್ಲಿರುವ ಎಲ್ಲಾ ಜನರು ಕೂಡ ರಕ್ಷಣೆ ಮಾತ್ರ ಅಲ್ಲ, ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ, ಎಲ್ಲಾ ಜನರು ಕೂಡ ಅವರು ಮನೆಯಲ್ಲಿ ಒಂದು ಮಗ, ಮನೆಯಲ್ಲಿ ಒಂದು ಮಿತ್ರರು ಯಾವ ತರ ಕೆಲಸ ಮಾಡಿದ್ದಾರೆ ಆ ತರ ಮೋದಿಜಿ ಅವರು ಮಾಡಿ ತೋರಿಸಿದರು.